ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಧನುರ್ಮಾಸ ಪೂಜೆ ಯಾವಾಗಿಂದ ಆರಂಭ, ಯಾವಾಗ ಅಂತ್ಯ, ಯಾವ ಸಮಯದಲ್ಲಿ ನಾವು ಧನುರ್ಮಾಸ ಪೂಜೆಯನ್ನು ಮಾಡಬೇಕು ಮತ್ತು ಎಳ್ಳುಬತ್ತಿಯನ್ನು ಏಕೆ ಹಚ್ಚಬೇಕು, ಈ ಸಮಯದಲ್ಲಿ ಅಂದರೆ ಧನುರ್ಮಾಸ ಸಮಯದಲ್ಲಿ ಎಳ್ಳುಬತ್ತಿಯನ್ನು ಏಕೆ ಹಚ್ಚಬೇಕು, ಯಾವ ದೇವರನ್ನು ಪೂಜೆ ಮಾಡಿದರೆ ಯಾವ ಫಲ ಸಿಗುತ್ತೆ ಮತ್ತು ಯಾವ ಥರ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಹಾಗಿದ್ದರೆ ಧನುರ್ಮಾಸ ಯಾವಾಗ ಆರಂಭ ಅಂತ ನೋಡೋಣ. ಸೊ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ 16ನೇ ತಾರೀಕಿನಂದು ಆರಂಭ ಆಗಿ ಜನವರಿ 14ನೇ ತಾರೀಕಿನಂದು ಕೊನೆಗೊಳ್ಳುತ್ತೆ. ಸೊ ಗೊತ್ತಾಯ್ತಲ್ವ, ಒಂದು ತಿಂಗಳು ಧನುರ್ಮಾಸ. ಇದನ್ನು ಕಿರು ದೀಪಾವಳಿ ಅಂತಲೂ ಸಹ ಕರೀತಾರೆ. ಇಂತಹ ಸಮಯದಲ್ಲಿ ಈ ಒಂದು ತಿಂಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹರಳಿ ಮರ ಅಂದರೆ ಎಲ್ಲಿ ನಾಗರಕಲ್ಲಿರುತ್ತೋ, ಎಲ್ಲಿ ವಿಷ್ಣು ದೇವಸ್ಥಾನ ಇಲ್ಲ ಶಿವನ ದೇವಸ್ಥಾನ ಇರುತ್ತೋ ಅಂತಹ ಸ್ಥಳಗಳಲ್ಲಿ ಅರಳಿ ಮರಕ್ಕೆ ಎಳ್ಳು ಬತ್ತಿಯನ್ನು ಹಚ್ಚೋದು, ತುಪ್ಪದ ದೀಪವನ್ನು ಹಚ್ಚೋದ್ರ ಮೂಲಕ ಧನುರ್ಮಾಸ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಮಾಡೋರು ಒಂದು ತಿಂಗಳು ಪೂರ್ತಿ ಪೂಜೆಯನ್ನು ಮಾಡ್ತಾರೆ. ಸೊ ಇಲ್ಲ ಈ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅನ್ನೋರು ಎಳ್ಳಮಾವಾಸ್ಯೆ ಅಂತ ಬರುತ್ತೆ, ಆ ದಿನ ಎಳ್ಳುಬತ್ತಿಯನ್ನು ಹಚ್ಚೋದ್ರ ಮೂಲಕ ಧನುರ್ಮಾಸ ಪೂಜೆಯನ್ನು ಆಚರಣೆಯನ್ನು ಮಾಡ್ತಾರೆ. ಆದರೆ ತುಂಬ ಶ್ರೇಷ್ಠ ಏನಪ್ಪ ಅಂದರೆ 9 ದಿನ, 12 ದಿನ, 15 ದಿನ ಈ ರೀತಿ ಒಂದು ವ್ರತವನ್ನು ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ನಾವು ಕೇಳ್ಕೊಂಡಂತಹ ವರ ಪೂರ್ಣವಾಗುವಂಥದ್ದು. ಅಂದರೆ ನಾವು ಏನನ್ನು ಕೇಳ್ಕೊಂಡಿರ್ತೋ ದೇವ್ರ ಹತ್ರ ಅದು ಈಡೇರಬೇಕು ಅಂದರೆ ಈ ರೀತಿ ಒಂದು ವ್ರತವನ್ನು ಮಾಡಬೇಕು. 9 ದಿನ, 5 ದಿನ, 12 ದಿನ ಈ ರೀತಿ ವ್ರತವನ್ನು ಮಾಡಿದರೆ ನಾವು ಕೇಳ್ಕೊಂಡಂತಹ ವರ ಈಡೇರುವಂಥದ್ದು. ಸೊ ಈ ಬಾರಿ ಅಂದರೆ 2025 ಡಿಸೆಂಬರ್ 16ನೇ ತಾರೀಕು ಅಂದರೆ ಮಂಗಳವಾರ ಶುರುವಾಗಿದೆ. ಸೊ ಸುಮಾರು ಜನ ಒಂದೊಂದು ಶಾಸ್ತ್ರವನ್ನು ಹೇಳ್ತಾರೆ. ಮಂಗಳವಾರದಿಂದ ನಾವು ಶುರು ಮಾಡೋದು ಬೇಡ. ಸೊ ಆ ರೀತಿ ಮನಸ್ಥಿತಿ ಇರೋರು ದಯವಿಟ್ಟು ಮಂಗಳವಾರದಿಂದ ನೀವು ಶುರು ಮಾಡೋದಕ್ಕೆ ಹೋಗಬೇಡಿ. ಬುಧವಾರದಿಂದ ಅಂದರೆ 17ನೇ ತಾರೀಕಿನಿಂದ ಶುರು ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಧನುರ್ಮಾಸ ಯಾವತ್ತಿಂದ ಶುರುವಾದರೂ ಕೂಡ ಅದು ಒಳ್ಳೆಯದೇ. ಆದರೆ ಒಂದು ಮನಸ್ಸಲ್ಲಿ ಏನೋ ಒಂದು ಹನುಮಾನನ ಇಟ್ಕೊಂಡು ಒಳ್ಳೆಯದಾಗುತ್ತಾ ಅಂತ ಹನುಮಾನನ ಇಟ್ಕೊಂಡು ಪೂಜೆ ಮಾಡಿದ್ರೆ ಆ ಪೂಜಾ ಫಲ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಆ ದಿನನ ಸ್ಕಿಪ್ ಮಾಡಿ 17ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಇಂತಹ ಸಮಯದಲ್ಲಿ ಅಂದರೆ ಧನುರ್ಮಾಸ ಡಿಸೆಂಬರ್ 16ನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದವರೆಗೂ ಕೂಡ ಯಾವುದೇ ರೀತಿ ಮದುವೆ ಸಮಾರಂಭಗಳಾಗಲಿ, ಗೃಹ ಪ್ರವೇಶಗಳಾಗಲಿ, ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ಆಚರಣೆ ಮಾಡೋದಿಲ್ಲ. ಈ ಸಮಯದಲ್ಲಿ ಅಂದರೆ ಧನುರ್ಮಾಸದ ಸಮಯದಲ್ಲಿ ಆಧ್ಯಾತ್ಮಿಕ ವಿಷಯಗಳಾದಂತಹ ಧ್ಯಾನ, ಉಪವಾಸಗಳನ್ನು ಮಾಡುವಂಥದ್ದು, ವ್ರತ ಮಾಡುವಂಥದ್ದು ತುಂಬಾ ಶಕ್ತಿಯನ್ನು ಕೊಡುತ್ತೆ. ಇಂತಹ ಸಮಯದಲ್ಲಿ ನಾವು ದೇವರನ್ನು ಭಕ್ತಿಯಿಂದ ಎಷ್ಟು ಕೇಳ್ಕೊತೀವೋ ಅಷ್ಟು ಪಾಸಿಟಿವ್ ವೈಬ್ಸ್ ನಮಗೆ ಬರುತ್ತೆ. ಸೊ ಹಾಗಾಗಿ ಇಂತಹ ಸಮಯವನ್ನು ಪೂಜೆಗೆ ಅಂತಲೇ ಮುಡುಪಾಗಿಟ್ಟಿರುವಂಥದ್ದು. ಹಾಗಾದರೆ ಫ್ರೆಂಡ್ಸ್, ನಾವು ಧನುರ್ಮಾಸ ಪೂಜೆಯನ್ನು ಏಕೆ ಮಾಡಬೇಕು, ಯಾವ ಯಾವ ಫಲವನ್ನು ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಮಹಾನ್ ವಿಷ್ಣುವಿನ ಅನುಗ್ರಹಕ್ಕಾಗಿ ನಾವು ಈ ತಿಂಗಳಲ್ಲಿ ಅಂದರೆ ಧನುರ್ಮಾಸ ತಿಂಗಳಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಇಷ್ಟಾರ್ಥ ಸಿದ್ಧಿಯ ಅನುಗ್ರಹಕ್ಕಾಗಿ ಧನುರ್ಮಾಸ ಪೂಜೆಯನ್ನು ನಾವು ಮಾಡ್ತೀವಿ. ಮುಖ್ಯವಾಗಿ ಮದುವೆ ವಿಳಂಬ ಆಗ್ತಾ ಇರುತ್ತಲ್ಲ, ಅವರು ಉತ್ತಮ ಪತಿಗಾಗಿ, ಒಂದು ಹೆಣ್ಮಗಳು ಒಂದು ಉತ್ತಮ ಗುಣ ಹೊಂದಿರುವಂತಹ ಉತ್ತಮ ಪತಿಗಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಮತ್ತು ಗಂಡ ಹೆಂಡತಿ ಅಂದರೆ ಮಕ್ಕಳಾಗಿರಲ್ವಲ್ಲ ನೋಡಿ, ಅವರು ತುಂಬ ವರ್ಷದಿಂದ ಮಕ್ಕಳಾಗಿಲ್ಲ ಅನ್ನೋರು ಈ ವ್ರತವನ್ನು, ಅವರಿಗೆ ಒಂದು ನಂಬಿಕೆ ಅನ್ನೋದು ಇರಬೇಕು. ನಂಬಿಕೆ ಇಲ್ಲ, ಈ ವರ್ಷ ಪೂಜೆ ಮಾಡಿ ಇನ್ನೊಂದು ವರ್ಷಕ್ಕೆ ಮಕ್ಕಳಾಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ವ್ರತ ಅಂತ ದೇವರಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಈ ವ್ರತವನ್ನು ಆಚರಣೆ ಮಾಡಿದ್ರೆ ಅಂದರೆ ಧನುರ್ಮಾಸ ಪೂಜೆಯನ್ನು ಆಚರಣೆ ಮಾಡಿದ್ರೆ ಸಂಪೂರ್ಣ ಫಲವನ್ನು ಆ ವಿಷ್ಣು ಅನುಗ್ರಹಿಸ್ತಾನೆ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ
ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೋಸ್ಕರ ಧನುರ್ಮಾಸ ಪೂಜೆಯಿಂದ ನಮಗೆ ಆ ಫಲ ಸಿಗುತ್ತೆ. ಸೊ ಏನೋ ಒಂದು ತುಂಬ ಸಮಸ್ಯೆಯಿಂದ ನಾವು ತುಂಬ ನೋವನ್ನು ಅನುಭವಿಸ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕೋರ್ಟಿನ ಏನೋ ಒಂದು ಕೋರ್ಟ್ ವ್ಯಾಜ್ಯ ನಡೀತಾ ಇರುತ್ತೆ. ಒಬ್ಬ ಶತ್ರು ನಮ್ಮನ್ನು ತುಂಬ ದ್ವೇಷಿಸ್ತಾ ಇರ್ತಾನೆ. ಅವನಿಂದ ನಾವು ಮುಕ್ತಿ ಹೊಂದಬೇಕು ಅನ್ನೋದು ಒಂದಿರುತ್ತೆ ಮನಸ್ಸಲ್ಲಿ. ಅಂದರೆ ಮನಸ್ಸಲ್ಲಿ ನೆಮ್ಮದಿನೇ ಇರಲ್ಲ. ಆ ನೆಮ್ಮದಿಯನ್ನು ಪಡ್ಕೋಬೇಕು ಅಂದರೆ ಧನುರ್ಮಾಸ ಪೂಜೆಯನ್ನು ಆಚರಣೆ ಮಾಡೋದ್ರಿಂದ ಆ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಹೊಂದ್ಬೋದು. ಸೊ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣು ಪೂಜೆಯನ್ನು ಮಾಡೋದ್ರಿಂದ ದೀರ್ಘಕಾಲದ ಫಲ ಅನ್ನೋದು ಸಿಗುತ್ತೆ. ಈ ಪೂಜೆಯಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ಶತ್ರುಗಳಿನ ಮೇಲೆ ಜಯವನ್ನು ಲಭಿಸೋದಕ್ಕೂ ಕೂಡ ಮೇನ್ ಕಾರಣ ಅಂದರೆ ಇದೇನೆ. ಒಂದು ಪುರಾಣ ಬುಕ್ಕಲ್ಲಿ ನಾನು ಓದಿದ್ದೆ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಈ ಧನುರ್ಮಾಸ ಪೂಜೆಯನ್ನು ಗೋದಾದೇವಿಯು ವಿಷ್ಣುದೇವನನ್ನು ಪತಿಯನ್ನಾಗಿ ಪಡ್ಕೊಳ್ಳೋದಕ್ಕೋಸ್ಕರ ವ್ರತ ಮಾಡಿದರು. ಸೊ ಹಾಗಾಗಿ ಈ ಸಮಯದಲ್ಲಿ ಮದುವೆ ಆಗಿಲ್ಲದವರು ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಉತ್ತಮ ಗುಣವುಳ್ಳಂಥ ಪತಿಯನ್ನು ಪಡ್ಕೋಬೋದು. ಸೊ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಇರುವಂಥದ್ದು. ಅಂದರೆ 4:30ಯಿಂದ 5:00 ಅಂದರೆ 6 ಗಂಟೆ ಒಳಗಡೆ ಮಾಡುವಂತಹ ಪೂಜೆ. ಈ ಧನುರ್ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಒಂದು ರೂಢಿ. ಅಂದರೆ ಶನಿ ಮಹಾತ್ಮನ ಕಾಟದಿಂದ ಮುಕ್ತಿಯನ್ನು ಹೊಂದಲು ಮತ್ತು ಎಲ್ಲ ಗ್ರಹಗಳ ಶಾಂತಿಗಾಗಿ ನಾವು ಎಳ್ಳು ಬತ್ತಿಯನ್ನು ಹಚ್ತೀವಿ. ಪ್ರತಿದಿನ 9 ದಿನ 9 ಎಳ್ಳು ಬತ್ತಿಯನ್ನು ಹಚ್ಚೋದು ತುಂಬಾ ಶ್ರೇಷ್ಠ. ಒಬ್ಬೊಬ್ಬರು ಅವರವರ ಅನುಸಾರವಾಗಿ 5 ಇಲ್ಲ 9 12 ಈ ರೀತಿ ಹಚ್ತಾರೆ. ಆದರೆ 9 ಹಚ್ಚೋದ್ರಿಂದ 9 ಗ್ರಹಗಳ ಶಾಂತಿಯನ್ನು ನಾವು ಮಾಡ್ಕೋಬೋದು. ಸೊ ಎಲ್ಲ ದೋಷಗಳಿಂದ ಪರಿಹಾರವನ್ನು ಹೊಂದ್ಬೋದು. ಹಾಗಾಗಿ ಪ್ರತಿದಿನ ಅಂದರೆ 9 ದಿನ 9 ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು. ನಂತರ ನಾವು ಹರಳಿ ಮರವನ್ನು ಸುತ್ತುವಂಥದ್ದು. ಅಂದರೆ 9 ಇಲ್ಲ 13 ಸುತ್ತು ಹರಳಿ ಮರವನ್ನು ಸುತ್ತುವುದ್ರ ಮೂಲಕ ನಾವು ಧನುರ್ಮಾಸ ಪೂಜೆಯನ್ನು ಮಾಡಬೇಕು. ಸೊ ಇಷ್ಟೇ ಅಲ್ಲ, ಆ ದೇವರಿಗೆ ಇಷ್ಟವಾದ ನೈವೇದ್ಯವನ್ನು ಕೂಡ ನಾವು ಅರ್ಪಿಸಬೇಕು. ಆ ದೇವರಿಗೆ ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ ಅಂದರೆ ತುಂಬಾ ಇಷ್ಟ. ಎಲ್ಲದಕ್ಕಿಂತ ಸುಗ್ಗಿ ಅಂತ ಕರೀತಾರೆ. ಅದೇ ಸಿಹಿ ಪೊಂಗಲ್. ಸಮ ಪ್ರಮಾಣದಲ್ಲೇ ಅಕ್ಕಿ ಮತ್ತು ಬೇಳೆ ಅಂದರೆ ಹೆಸರು ಬೇಳೆಯನ್ನು ಹಾಕಿ ಆ ದೇವರಿಗೆ ನಾವು ಸಿಹಿ ಪೊಂಗಲನ್ನು ಅರ್ಪಿಸಿದಾಗ ದೇವರು ಸಂತೃಪ್ತಿ ಆಗ್ತಾನೆ ಅಂತ ಪುರಾಣ ಕಥೆಗಳಲ್ಲಿ ಹೇಳ್ತಾರೆ. ಸೊ ಈ ಪೂಜೆ ಎಲ್ಲ ಮುಗೀತಲ್ವ, ಮುಗಿದ ಮೇಲೆ ಇದು ಸಂಪೂರ್ಣ ಆಗಲ್ಲ. ಪೂಜೆ ಆದಾಗ ಅಂದರೆ 5:30ಗಿಂತ ಮುಂಚಿತವಾಗಿ ನಾವು ನಕ್ಷತ್ರಗಳನ್ನು ನೋಡಿ ನಾವು ನಮಸ್ಕಾರ ಮಾಡಬೇಕು. ಎಲ್ಲ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡಿ, ಈ ದಿನ ನಾನು ಧನುರ್ಮಾಸ ಪೂಜೆಯನ್ನು ಮಾಡಿದ್ದೀನಿ. ಈಗ ಮೊದಲನೇ ದಿನದ ಪೂಜೆಯನ್ನು ಮಾಡಿದ್ದೀವಿ. ಮೊದಲನೇ ದಿನ ಸಂಪೂರ್ಣ ಆಗಿದೆ. ನನ್ನ ಇಷ್ಟಾರ್ಥಗಳೇನಿರುತ್ತೋ ಆ ದೇವತೆಗಳಿಗೆ ಹೇಳಿ ನಂತರ ನಾವು ಮನೆಗೆ ಹೋಗುವಂಥದ್ದು. ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಾವು ಮಾಡಿದಂತಹ ಧನುರ್ಮಾಸ ಪೂಜೆ ಫಲವನ್ನು ಕೊಡುತ್ತೆ. ಈ ಸಮಯದಲ್ಲಿ ನದಿ ಸ್ನಾನ ಮಾಡಿದ್ರೆ ತುಂಬಾ ಶ್ರೇಷ್ಠ. ಆದರೆ ತುಂಬಾ ಚಳಿ ಇರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಹೋಗಿ ಪೂಜೆ ಮಾಡಿದ್ರೆ ಸಾಕು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಅವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಸೊ ಆ ಸಮಯದಲ್ಲಿ ವಿಷ್ಣು ಪಾರಾಯಣ ಮಾಡುವಂಥದ್ದು, ವಿಷ್ಣು ಮಂತ್ರವನ್ನು ಹೇಳುವುದು, ನವಗ್ರಹ ಮಂತ್ರವನ್ನು ಹೇಳೋದ್ರ ಮೂಲಕ ನಾವು ಧನುರ್ಮಾಸ ಪೂಜೆಯನ್ನು ಮಾಡಬೇಕು. ಸೊ ಎಳ್ಳುಬತ್ತಿಯನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಎಳ್ಳುಬತ್ತಿಯನ್ನು ಒಬ್ಬೊಬ್ರು ಏನು ಮಾಡ್ತಾರೆ, ಕಲ್ ಮೇಲೆ ಇಟ್ಟು ಹಚ್ಬಿಡ್ತಾರೆ. ಇಷ್ಟೇ ಎಳ್ಳುಬತ್ತಿ ಹಚ್ಚಿ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಸೊ ಇದು ತಪ್ಪು. ಎಳ್ಳುಬತ್ತಿಯನ್ನು ಒಂದು ತಟ್ಟೆಗೆ ಹಚ್ಕೊಂಡು ನಾವು ಆರತಿಯನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ವೈಬ್ಸು ಕೂಡ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಮುಖಕ್ಕೂ ಕೂಡ ಅದು ಶಾಖ ತಗಲಬೇಕು. ಆ ರೀತಿ ನಾವು ಎಳ್ಳುಬತ್ತಿ ಆರತಿಯನ್ನು ಮಾಡೋದ್ರಿಂದ ನವಗ್ರಹ ಶಾಂತಿಯನ್ನು ಪಡ್ಕೋಬೋದು, ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಧನುರ್ಮಾಸ ಪೂಜೆಗೆ ಸಂಬಂಧಪಟ್ಟಂತಹ ಇನ್ನೂ ಮುಖ್ಯವಾದ ವಿಷಯಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋನೂ ಕೂಡ ನೋಡಿ. ನಾವು ಲಾಸ್ಟ್ ಇಯರಲ್ಲಿ ಮಾಡಿದಂತಹ ಧನುರ್ಮಾಸ ಪೂಜೆಯ ಒಂದು ವಿಡಿಯೋನೂ ಕೂಡ ನಾನು ಲಿಂಕಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಒಂದ್ಸಾರಿ ನೀವು ಆ ವಿಡಿಯೋವನ್ನು ನೋಡ್ಬೋದು. ಓಕೆ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ವಿಡಿಯೋನೂ ಕೂಡ ಫ್ರೀ ಮಾಡಿಕೊಂಡು ಆ ವಿಡಿಯೋನೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಬಾಯ್.